ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೂಪರ್ ಆದಂತಹ ಟ್ರಿಕ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಸಹ ಫೇಸ್ ಮಾಡಿರ್ತೀರಾ. ನೈಟ್ ಮಲಗೋ ಟೈಮ್ ನಲ್ಲಿ ಮೊಬೈಲ್ ನಲ್ಲಿ 100% ಚಾರ್ಜಿಂಗ್ ಇದ್ರೂ ಸಹ ಮಾರ್ನಿಂಗ್ ಎದ್ದು ನೋಡೋಷ್ಟರಲ್ಲಿ 70%, 60% ಆದ್ರೆ ಕಡಿಮೆ ಆಗಿರುತ್ತೆ. ಈ ರೀತಿಯಾದಂತಹ ಇಶ್ಯೂ ಅನ್ನ ನೀವು ಸಹ ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರನೇ ಆಗಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 4 ಇಂಪಾರ್ಟೆಂಟ್ ಆದಂತಹ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಫಾಲೋ ಆಗೋದ್ರಿಂದ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಲೈಫ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ಮೇನ್ ಆಗಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ ಬರ್ತಿದೆ. ಸೊ ಅದಕ್ಕಾಗಿ ನಾರ್ಮಲ್ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಕೌಂಟ್ ಅಂಡ್ ಬ್ಯಾಕಪ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಮ್ಯಾನೇಜ್ ಅಕೌಂಟ್ ಅಂತ ಇದೆಯಲ್ವಾ, ಸೊ ಎಲ್ಲರೂ ಗಮನಿಸಬಹುದು. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಕೆಲವೊಂದು ಮೊಬೈಲ್ ನಲ್ಲಿ ಆಟೋ ಸಿಂಕ್ ಅನ್ನೋದು ಮೇಲೆ ಇರುತ್ತೆ. ಸೊ ನನ್ನ ಒಂದು ಮೊಬೈಲ್ ನಲ್ಲಿ ಬಾಟಮ್ ಅಲ್ಲಿ ಇರೋ ರೀಸನ್ ಇಂದ ಸೊ ನಾನು ಈ ರೀತಿಯಾಗಿ ಶೋ ಮಾಡ್ತಿದ್ದೀನಿ. ಪ್ರತಿಯೊಂದು ಮೊಬೈಲ್ ಅಲ್ಲಿ ಸಹ ಈ ಒಂದು ಆಟೋ ಸಿಂಕ್ ಡಾಟಾ ಅನ್ನೋದು ಆನ್ ಅಲ್ಲಿ ಇರುತ್ತೆ, ಇದನ್ನ ಆಫ್ ಮಾಡಿ. ಈ ಜಾಗದಲ್ಲಿ ನೀವು ಅದ್ರ ಗಮನಿಸಬಹುದು, ದಿಸ್ ವಿಲ್ ರೆಡ್ಯೂಸ್ ಡಾಟಾ ಯೂಸೇಜ್ ಅಂಡ್ ಕನ್ಸರ್ವ್ ಬ್ಯಾಟರಿ ಪವರ್ ಅಂತ ಹೇಳಿ ಬರ್ತಿದೆ. ಸೊ ನೀವು ಬ್ಯಾಟರಿ ರೆಡ್ಯೂಸ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿ ಬರ್ತಿದೆ. ಸೊ ಓಕೆ ಮಾಡಿ. ಸೊ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಮಾಡಬೇಕಾದಂತಹ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಇದಾಗಿರುವಂತದ್ದು. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಎಲ್ಲರ ಮೊಬೈಲ್ ಅಲ್ಲಿ ಸಹ ಈ ರೀತಿಯಾಗಿ ಡೆವಲಪರ್ ಆಪ್ಷನ್ ಅಂತ ಹೇಳಿ ಒಂದು ಆಪ್ಷನ್ ಅಂದ್ರೆ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ಈ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೊ ನೀವಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಹೌ ಟು ಎನೇಬಲ್ ಡೆವಲಪರ್ ಆಪ್ಷನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ಬ್ರ್ಯಾಂಡ್ ಯಾವ್ದಾಗಿರುತ್ತೋ, ರೆಡ್ಮಿ, ವಿವೋ ಅಥವಾ ಸ್ಯಾಮ್ಸಂಗ್ ಯಾವ್ದಾಗಿರುತ್ತೋ ಅದನ್ನ ನೋಡಿ. ಒಂದೊಂದು ಮೊಬೈಲ್ ನಲ್ಲಿ ಡಿಫರ್ ಆಗುತ್ತೆ ಯಾವ ರೀತಿ ಎನೇಬಲ್ ಮಾಡೋದು ಅನ್ನೋದು. ಸೊ ಆ ಒಂದು ರೀಸನ್ ಆಗಿ ನಾನು ನಿಮ್ಗೆ ಶೋ ಮಾಡ್ತಿಲ್ಲ. ನೀವು ಅದ್ರ ಸರ್ಚ್ ಮಾಡಿ ತಿಳ್ಕೊಂಡು ಈ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ನಂತರ ಸ್ಟಾರ್ಟಿಂಗ್ ಅಲ್ಲಿ ಇದಾದ್ರೆ ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡಿ. ಸೊ ಆನ್ ಮಾಡಿ ಓಕೆ ಮಾಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಗೈಸ್. ಸೊ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನೀವು ಅದ್ರ ಗಮನಿಸಬಹುದು ಸ್ಕ್ಯಾನ್ ವೈಫೈ ಥ್ರೆಟಲಿಂಗ್ ಅಂತ ಇದೆಯಲ್ವಾ. ಸೊ ಅದ್ರ ಕೆಳಗಡೆ ನೀವು ಅದ್ರ ಗಮನಿಸಬಹುದು ರೆಡ್ಯೂಸ್ ಬ್ಯಾಟರಿ ಡ್ರೈನ್ ಅಂಡ್ ಇಂಪ್ರೂವ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ವಾ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಸಹ ಆಫ್ ಅಲ್ಲಿ ಇರುತ್ತೆ. ಸೊ ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಬ್ಯಾಟರಿ ಅನ್ನೋದು ಡ್ರೈನ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಅದು ಕಡಿಮೆ ಆಗುತ್ತೆ, ಅಂದ್ರೆ ಡ್ರೈನ್ ಆಗದಿರೋ ನೋಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಜಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವೇ ಗಮನಿಸಬಹುದು. ಸೊ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಆಫರ್ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದಾದ್ರೆ ಸೆಕೆಂಡ್ ಆಪ್ಷನ್ ಆದ್ರೆ ಆಗಿರುವಂತದ್ದು. ಈಗ ಥರ್ಡ್ ಆಪ್ಷನ್ ಆದ್ರೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ಒಂದು ಜಾಗದಲ್ಲಿ ನೀವು ಅದ್ರ ಗಮನಿಸಬಹುದು ಡೌನ್ ಕೀಪ್ ಆಕ್ಟಿವಿಟೀಸ್ ಅಂತ ಇದೆಯಲ್ವಾ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಆಫ್ ಆಗಿರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ ಸೊ ಇನ್ ಕೇಸ್ ನೀವು ಈಗ ಸೆಟ್ಟಿಂಗ್ ಅನ್ನ ಯೂಸ್ ಮಾಡ್ತಿದ್ದೀರಾ. ಸೊ ಬಿಫೋರ್ ಆದ್ರೆ ನೀವು ಯೂಟ್ಯೂಬ್ ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ, ಅಥವಾ ಫೇಸ್ಬುಕ್ ಯೂಸ್ ಮಾಡಿದಿರಾ ಅಂದ್ರೆ ಫೇಸ್ಬುಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ. ಸೊ ಆ ರೀತಿಯಾಗಿ ರನ್ ಆಗಬಾರ್ದು. ನೀವು ಯಾವ ಕರೆಂಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋ ಅದು ಮಾತ್ರ ರನ್ ಆಗೋ ರೀತಿಯಾಗಿ ಈ ಒಂದು ಸೆಟ್ಟಿಂಗ್ ಆದ್ರೆ ಇರುವಂತದ್ದು. ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಆಪ್ಸ್ ಆದ್ರೆ ರನ್ ಆಗೋದಿಲ್ಲ. ಸೊ ಇದು ಸಹ ಒಂದು ಮೇಜರ್ ರೀಸನ್ ಆಗಿರುತ್ತೆ ನಿಮ್ಮ ಒಂದು ಮೊಬೈಲ್ ಬ್ಯಾಟರಿ ಇಂಪ್ರೂವ್ ಆಗ್ಲಿಕ್ಕೆ. ಸೊ ಇನ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ಸ್ ರನ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಆದ್ರೆ ಡ್ರೈನ್ ಆಗುತ್ತೆ. ಸೊ ಆ ಒಂದು ರೀಸನ್ ಗಾಗಿ ಈ ಒಂದು ಆಪ್ಷನ್ ಎನೇಬಲ್ ಮಾಡಿಲ್ಲ ಅಂತ ಹೇಳಿದ್ರೆ ಎನೇಬಲ್ ಮಾಡ್ಕೊಳ್ಳಿ. ಸೊ ಈಗ ಲಾಸ್ಟ್ ಅಂಡ್ ಫೈನಲ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಆಪ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ನೋಡ್ತಿರುವಂತಹ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ. ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂದ್ರೆ ಇಲ್ಲಾದ್ರೆ ಗಮನಿಸಬಹುದು ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಹೇಗಾದ್ರೆ ನಾನು ರೀಸೆಂಟ್ ಆಪ್ಸ್ ಅನ್ನ ನಿಮಗೆ ತೋರಿಸ್ತೀನಿ. ಯಾವುದೇ ರೀತಿಯಾದಂತಹ ರೀಸೆಂಟ್ ಆಪ್ಸ್ ಆದ್ರೆ ಓಪನ್ ಮಾಡಿಲ್ಲ, ನೀವು ಆದ್ರೆ ಗಮನಿಸಬಹುದು. ಸೊ ರೀಸೆಂಟ್ ಆಪ್ಸ್ ಆದ್ರೆ ನಾನು ಯಾವುದೇ ರೀತಿಯಾದಂತಹ ಆಪ್ಸ್ ನ ಓಪನ್ ಮಾಡಿಲ್ಲ. ಸೊ ಈಗ ಡೌನ್ಲೋಡ್ ಮಾಡಿದ್ದೀನಿ ಅಲ್ವಾ, ಆ ಒಂದು ಆಪ್ ಅನ್ನ ಓಪನ್ ಮಾಡ್ತೀನಿ, ನೀವೇ ನೋಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಒಂದು ಆಪ್ ಅನ್ನ. ಸೊ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಈಗ ರನ್ ಆಗ್ತಿರುವಂತಹ ಆಪ್ಸ್ ಎಷ್ಟೊಂದಿದೆ ಅಂತ ಹೇಳಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಶೋ ಆಗುತ್ತೆ. ಬರೋಬ್ಬರಿ 47 ಅಪ್ಲಿಕೇಶನ್ ಗಳಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದೆ. ಸೊ ನೀವು ಅದೇ ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್
ಸೊ ಯಾವುದೇ ರೀತಿಯಾದಂತಹ ರೀಸೆಂಟ್ ಆಪ್ಸ್ ಇಲ್ಲ, ಆದ್ರೂ ಸಹ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂತಹ ಅಪ್ಲಿಕೇಶನ್ ಗಳಾದ್ರೆ ಇಲ್ಲಾದ್ರೆ ಗಮನಿಸಬಹುದು. ಸೊ ಇದೇ ಮೇಜರ್ ಕಾಸ್ ಇಂದ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಆದ್ರೆ ಡ್ರೈನ್ ಆಗುತ್ತೆ. ಸೊ ಇದನ್ನೆಲ್ಲ ಸಹ ಹೇಗೆ ಕ್ಲೋಸ್ ಮಾಡೋದು ಅಂತ ಕೇಳ್ತೀರಾ ಅಂದ್ರೆ, ಇಲ್ಲಾದ್ರೆ ಒಂದು ಪಾಸ್ ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒನ್ಸ್ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಎಲ್ಲ ಆಪ್ಸ್ ನ ಈ ಒಂದು ಆಪ್ ಆದ್ರೆ ಕ್ಲೋಸ್ ಮಾಡುತ್ತೆ. ಸೊ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಆಲ್ಮೋಸ್ಟ್ ಎಲ್ಲ ಸಹ ಆಪ್ಸ್ ಆದ್ರೆ ಕ್ಲೋಸ್ ಆಗ್ತಿದೆ. ಸೊ ಆಟೋಮೆಟಿಕ್ ಆಗಿ ಬ್ಯಾಕ್ ಬರುತ್ತೆ. ಸೊ ಹೀಗೆ ನೀವು ಆದ್ರೆ ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಲಾಂಚರ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ಹೇಳಿ 0 ಆದ್ರೆ ಇರುವಂತದ್ದು. ಜೊತೆಗೆ ಲಾಸ್ಟ್ ಅಂಡ್ ಫೈನಲ್ ಬೋನಸ್ ಟ್ರಿಕ್ ಅನ್ನ ಸಹ ಹೇಳ್ತೀನಿ. ಸೊ ಅನ್ನೆಸೆಸರಿ ಆಗಿ ಹಾಟ್ಸ್ಪಾಟ್ ಅನ್ನ, ಅದೇ ರೀತಿಯಾಗಿ ಇಂಟರ್ನೆಟ್ ಅನ್ನ, ಅದೇ ರೀತಿಯಾಗಿ ಲೊಕೇಶನ್ಸ್ ಅನ್ನ ಆನ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಸಹ ಕಾಸ್ ಆಗುತ್ತೆ ನಿಮ್ಮ ಒಂದು ಬ್ಯಾಟರಿ ಡ್ರೈನ್ ಆಗ್ಲಿಕ್ಕೆ. ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಿಮ್ಮ ಒಂದು ಬ್ಯಾಟರಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೂ ಸಹ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.